ಈಗಾಗಲೇ ಮುಂದಿನ ತಿಂಗಳು 26ನೇ ತಾರೀಕು ಚುನಾವಣೆ ದಿನಾಂಕ ಪ್ರಕಟ ಆಗಿದೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಗಳು ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಇವತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಕರ್ಸ್ ಮೀಟಿಂಗ್ ಕರೆದಿದ್ವು. ಹಾಗಾಗಿ ಇಲ್ಲಿ ಜಸ್ಟ್ ಅಟೆಂಡ್ ಮಾಡ್ಕೊಂಡು ಇವತ್ತು ಎಲ್ಲ ನಮ್ಮ ಚನ್ನಪಟ್ಟಣದ ನಮ್ಮ ಪಕ್ಷದ ಎಲ್ಲ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರನ್ನ ಭೇಟಿ ಮಾಡಿ ಸಭೆ ಕುರಿತು ಕೆಲವೊಂದಷ್ಟು ಚರ್ಚೆಗಳು ಮಾಡಲಿಕ್ಕೆ ಕರೆದಿದ್ದೀವಿ ಅಷ್ಟೇ. ತಂದೆಯವರ ಆರೋಗ್ಯ ಹೇಗಿದೆ? ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ? ತಂದೆಯವರು ಎಲ್ಲರ ಒಂದು ಆರೈಕೆ, ಆಶೀರ್ವಾದ, ಜೊತೆಯಲ್ಲಿ ಅವ್ರ ತಂದೆ ತಾಯಿ ಮಾಡಿರೋಂಥ ಒಳ್ಳೆಯ ಕೆಲಸ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರು ಅವರೆಲ್ಲರ ಒಂದು ಪ್ರೀತಿ, ಬಹುಶಃ 3.5 ಗಂಟೆಗಳ ಕಾಲ ನೆನ್ನೆ ಆಪರೇಷನ್ ಥಿಯೇಟ್ರಿಗೆ ಸುಮಾರು 6:45 ಸಮಯಕ್ಕೆ ಬೆಳಗ್ಗೆ ಕರ್ಕೊಂಡು ಹೋದಂಥದ್ದು. ಬೆಳಗ್ಗೆ 10-10:30 ಗಂಟೆವರೆಗೂ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಒಳಗಡೆ ಇದ್ದರು. ಸಾಯಿ ಸತೀಶ್ ಅಂತಕ್ಕಂಥವ್ರು, ಅವರು ಏಷ್ಯಾಗೆ ನಂಬರ್ 1 ಈ ಪ್ರೊಸೀಜರಲ್ಲಿ ಟ್ಯಾವಿ ಅಂತಕ್ಕಂಥದ್ದು ಒಂದು ಪ್ರೊಸೀಜರು. ಜೊತೆಯಲ್ಲಿ ಹಂಗೇರಿ ವಿದೇಶದಿಂದ ಒಬ್ಬರು ಬಂದಿದ್ದರು ಡಾಕ್ಟ್ರು. ಹಾಗಾಗಿ 3 ಜನ ಸೇರಿ ಭಾಳ ಸೂಕ್ಷ್ಮವಾಗಿತ್ತು, ಆದರೂ ಭಾಳ ಯಶಸ್ವಿಯಾಗಿ ಈಗಾಗಲೇ ಸರ್ಜರಿ ಎಲ್ಲ ದೇವ್ರ ದಯೆಯಿಂದ ನಡೆದಿದೆ. ಬಹುಶಃ ಇನ್ನೊಂದು 2-3 ದಿನಗಳ ಕಾಲ ಚೇತರಿಸ್ಕೊಂಡು ಇನ್ನೂ ಬಹುಶಃ ಡಾಕ್ಟರ್ CN ಮಂಜುನಾಥ್ ಅವರೇ ಹೇಳಬೇಕು ಯಾವಾಗ ಅವರು ಸ್ವಲ್ಪ ಪಬ್ಲಿಕ್ ಪ್ಲೇಸಸ್ಗೆ, ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಕ್ಕೆ. ಬಹುಶಃ ಮುಂದಿನ ತಿಂಗಳು 1ನೇ ತಾರೀಕಷ್ಟರಲ್ಲಿ ಕುಮಾರಣ್ಣ ಅವರು ಎಲ್ಲ ರೀತಿಯಾದಂಥ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಗ್ರೌಂಡ್ಗಿಳಿತಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ವಿಶ್ವಾಸ ಇದೆ. ಇಲ್ಲಣ್ಣ, ಅದು ಕುಮಾರಣ್ಣ ಅವರು ಭಾನುವಾರ ದಿನ ಬರ್ತಾರೆ ಬೆಂಗಳೂರಿಗೆ. ಬಂದ ಮೇಲೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಅಲ್ಟಿಮೇಟ್ಲಿ ಒಂದು ತೀರ್ಮಾನ ಆಗ್ತದೆ. ಈಗಾಗಲೇ ಮುಂದಿನ ತಿಂಗಳು 26ನೇ ತಾರೀಕು ಚುನಾವಣೆ ದಿನಾಂಕ ಪ್ರಕಟ ಆಗಿದೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಗಳು ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಇವತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಕರ್ಸ್ ಮೀಟಿಂಗ್ ಕರೆದಿದ್ವು. ಹಾಗಾಗಿ ಇಲ್ಲಿ ಜಸ್ಟ್ ಅಟೆಂಡ್ ಮಾಡ್ಕೊಂಡು ಇವತ್ತು ಎಲ್ಲ ನಮ್ಮ ಚನ್ನಪಟ್ಟಣದ ನಮ್ಮ ಪಕ್ಷದ ಎಲ್ಲ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರನ್ನ ಭೇಟಿ ಮಾಡಿ ಸಭೆ ಕುರಿತು ಕೆಲವೊಂದಷ್ಟು ಚರ್ಚೆಗಳು ಮಾಡಲಿಕ್ಕೆ ಕರೆದಿದ್ದೀವಿ ಅಷ್ಟೇ. ತಂದೆಯವರ ಆರೋಗ್ಯ ಹೇಗಿದೆ? ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ? ತಂದೆಯವರು ಎಲ್ಲರ ಒಂದು ಆರೈಕೆ, ಆಶೀರ್ವಾದ, ಜೊತೆಯಲ್ಲಿ ಅವ್ರ ತಂದೆ ತಾಯಿ ಮಾಡಿರೋಂಥ ಒಳ್ಳೆಯ ಕೆಲಸ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರು ಅವರೆಲ್ಲರ ಒಂದು ಪ್ರೀತಿ, ಬಹುಶಃ 3.5 ಗಂಟೆಗಳ ಕಾಲ ನೆನ್ನೆ ಆಪರೇಷನ್ ಥಿಯೇಟ್ರಿಗೆ ಸುಮಾರು 6:45 ಸಮಯಕ್ಕೆ ಬೆಳಗ್ಗೆ ಕರ್ಕೊಂಡು ಹೋದಂಥದ್ದು. ಬೆಳಗ್ಗೆ 10-10:30 ಗಂಟೆವರೆಗೂ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಒಳಗಡೆ ಇದ್ದರು. ಸಾಯಿ ಸತೀಶ್ ಅಂತಕ್ಕಂಥವ್ರು, ಅವರು ಏಷ್ಯಾಗೆ ನಂಬರ್ 1 ಈ ಪ್ರೊಸೀಜರಲ್ಲಿ ಟ್ಯಾವಿ ಅಂತಕ್ಕಂಥದ್ದು ಒಂದು ಪ್ರೊಸೀಜರು. ಜೊತೆಯಲ್ಲಿ ಹಂಗೇರಿ ವಿದೇಶದಿಂದ ಒಬ್ಬರು ಬಂದಿದ್ದರು ಡಾಕ್ಟ್ರು. ಹಾಗಾಗಿ 3 ಜನ ಸೇರಿ ಭಾಳ ಸೂಕ್ಷ್ಮವಾಗಿತ್ತು, ಆದರೂ ಭಾಳ ಯಶಸ್ವಿಯಾಗಿ ಈಗಾಗಲೇ ಸರ್ಜರಿ ಎಲ್ಲ ದೇವ್ರ ದಯೆಯಿಂದ ನಡೆದಿದೆ. ಬಹುಶಃ ಇನ್ನೊಂದು 2-3 ದಿನಗಳ ಕಾಲ ಚೇತರಿಸ್ಕೊಂಡು ಇನ್ನೂ ಬಹುಶಃ ಡಾಕ್ಟರ್ CN ಮಂಜುನಾಥ್ ಅವರೇ ಹೇಳಬೇಕು ಯಾವಾಗ ಅವರು ಸ್ವಲ್ಪ ಪಬ್ಲಿಕ್ ಪ್ಲೇಸಸ್ಗೆ, ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಕ್ಕೆ. ಬಹುಶಃ ಮುಂದಿನ ತಿಂಗಳು 1ನೇ ತಾರೀಕಷ್ಟರಲ್ಲಿ ಕುಮಾರಣ್ಣ ಅವರು ಎಲ್ಲ ರೀತಿಯಾದಂಥ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಗ್ರೌಂಡ್ಗಿಳಿತಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ವಿಶ್ವಾಸ ಇದೆ. ಇಲ್ಲಣ್ಣ, ಅದು ಕುಮಾರಣ್ಣ ಅವರು ಭಾನುವಾರ ದಿನ ಬರ್ತಾರೆ ಬೆಂಗಳೂರಿಗೆ. ಬಂದ ಮೇಲೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಅಲ್ಟಿಮೇಟ್ಲಿ ಒಂದು ತೀರ್ಮಾನ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.